ಐಪಿಎಲ್ ಟಿಕೆಟ್ ಹಪಾಹಪಿ ಬಿಜೆಪಿಯಲ್ಲಿ ದೋಸ್ತಿ ಫೈಟ್ ಶುರುವಾಗಿದೆ ಈಗ ಒಂದು ಐಪಿಎಲ್ ಟಿಕೆಟ್ ಹಪಾಹಪಿ ಬಿಜೆಪಿಯಲ್ಲಿ ಈಗ ದೋಸ್ತಿ ಫೈಟ್ ಟಿಕೆಟ್ಗಾಗಿ ಈಗ ಕ್ಯೂ ನಿಂತ ಕೈ ಕಲಿಗಳು ಹಾಗೂ ಕಮಲ ಪಡೆ ಅವರು ವಿಧಾನಸೌಧದ ಮರ್ಯಾದೆ ಹರಾಜು ಹಾಕ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಶುರುವಾಯಿತು ಈ ಒಂದು ಟಿಕೆಟ್ ದ್ವಂದ್ವ. ಒಂದು ಕಡೆ ಶಿಸ್ತಿನ ಪಾಠ ಮಾಡ್ತಾರೆ, ಮತ್ತೊಂದು ಕಡೆ ಟಿಕೆಟ್ಗಾಗಿ ಬರ್ದಾಡ್ತಾರೆ. ಪ್ರಿಯಗಳು ಕ್ಯೂ ನಿಂತಿದ್ದಕ್ಕೆ ಸುರೇಶ್ ಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಹಿರಿಯರ ಮಾತಿಗೆ ಬೆಲೆ ಇಲ್ಲದಂತಾಯ್ತಾ? ಹಾಗಾದ್ರೆ ಸರ್ಕಾರದ ವಿರುದ್ಧ ಬಳಸಬೇಕಾಗಿದ್ದ ಟಿಕೆಟ್ ಹಗರಣದ ಅಸ್ತ ಈಗ ಬಿಜೆಪಿಗೆ ಉರುಳಾಗಿದೆ. ಶಾಸಕರ ನಡೆಗೆ ಬಿಜೆಪಿ ಕಾರ್ಯಕರ್ತರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರ ಮುಂದೆ ನಗೆ ಪಾಟಲಿಗೀಡಾದ ರಾಜಕೀಯ ಪಕ್ಷಗಳು, ಬಿಜೆಪಿ ಏನಿಲ್ಲ ಕಾಂಗ್ರೆಸ್ ಏನಿಲ್ಲ, ಎರಡೂ ಪಕ್ಷಗಳದ್ದು ಕೂಡ ಇದೇ ಒಂದು ದೊಡ್ಡ ಸಮಸ್ಯೆ, ನಗೆ ಪಾಟಲಿಗೀಡಾಗ್ತಾ ಇದೆ. ಅಟ್ಲೀಸ್ಟ್ ಈ ಒಂದು ಟಿಕೆಟ್ ವಿಚಾರಕ್ಕೆ ಇಷ್ಟರ ಮಟ್ಟಿಗೆ ಕ್ಯೂ ನಿಂತ್ಕೋತಾರೆ. ನಮಗೆ 1 ಟಿಕೆಟ್ ಸಾಲಲ್ಲ, 2 ಟಿಕೆಟ್ ಸಾಲಲ್ಲ, 3 ಟಿಕೆಟ್ ಬೇಕು, 4 ಟಿಕೆಟ್ ಬೇಕು ಅಂತ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಒಂದು ಟಿಕೆಟ್ ತಗೊಳ್ಲಿಕ್ಕೂ ಕೂಡ ಸಾಧ್ಯ ಇಲ್ವಾ? ಇನ್ನು ಮುಖ್ಯವಾಗಿ ಶಾಸಕರಾಗಿರಬಹುದು ಅಥವಾ ಸಚಿವರಿಗಾಗಿರಬಹುದು ಎಷ್ಟೆಲ್ಲ ಸವಲತ್ತುಗಳನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ರು ಕೂಡ ಟಿಕೆಟ್ ಕೂಡ ನಮಗ್ ಬೇಕು ಅಂತ ಅಂದ್ರೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಇನ್ನು ಬಿಜೆಪಿ ಅವರು ಒಂದು ಪಾಠ ಮಾಡ್ತಾ ಇರ್ತಾರೆ, ಶಿಸ್ತಿನ ಪಾಠ ಮಾಡ್ತಾ ಇದ್ರು. ಕಳೆದ ಬಾರಿ ಐಪಿಎಲ್ ಸಂದರ್ಭದಲ್ಲಿ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಕಾಲ್ ತುಳಿತ ಸಂಭವಿಸಿತು, ಆ ಒಂದು ಸಂದರ್ಭದಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ನೀವು ಸರಿಯಾದ ವ್ಯವಸ್ಥೆ ಮಾಡಿಲ್ಲ, ಬೇಕಾಬಿಟ್ಟಿಯಾಗಿ ಟಿಕೆಟ್ ಅನ್ನ ಇಶ್ಯೂ ಮಾಡಿಬಿಟ್ಟಿದ್ದೀರಾ, ಒಂದು ಭದ್ರತೆಯನ್ನ ಕೊಟ್ಟಿಲ್ಲ. ಮೊದಲು ಜನರ ಭದ್ರತೆ ಇಂಪಾರ್ಟೆಂಟ್ ಆಗುತ್ತೆ, ಸುರಕ್ಷತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಶಿಸ್ತಿನ ಪಾಠವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ನಮಗೆ ಐಪಿಎಲ್ ಟಿಕೆಟ್ ಕೊಡಿ ಅಂತ ಬೇಡ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಈ ಒಂದು ಐಪಿಎಲ್ ಟಿಕೆಟ್ ಯಾವ ರೀತಿ ಆಗಿದೆ ಅಂತಂದ್ರೆ ಬೇರೆಯವರಿಗೆ ಬುದ್ಧಿ ಹೇಳಲಿಕ್ಕೆ ಅಷ್ಟೇ ಈ ಒಂದು ಬಿಜೆಪಿ ಅವರಿಗೆ ಒಂದು ಬುದ್ಧಿ ಮಾತು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅವರು ಮಾಡುವಂತದ್ದು ಸರಿ. ಕೇವಲ ನಾವು ಬಿಜೆಪಿ ಅವ್ರ ವಿರೋಧವಾಗಿ ಮಾತನಾಡ್ತಿಲ್ಲ, ಕಾಂಗ್ರೆಸ್ ಅವ್ರದ್ದು ಕೂಡ ಇದೇ ಪಾಡು. ಪಂದ್ಯಕ್ಕೆ ಶಾಸಕರ ಐಪಿಎಲ್ ಪಾಸ್ ಹಿಡಿದು ಬಂದಿದ್ದಂತ ಕೆಲಸದವರಂತೆ ನೋಡಿ, ಒಂದ್ ಕಡೆ ಟಿಕೆಟ್ ಬೇಕು ಅನ್ನೋದು, ಆ ಒಂದು ಟಿಕೆಟ್ ನ ಬೇರೆಯವ್ರಿಗೆ ಕೊಡೋದು. ಭದ್ರತಾ ಸಿಬ್ಬಂದಿ ಪರಿಶೀಲಿಸಿದಾಗ ಗೊತ್ತಾಗಿದೆ ಈ ಒಂದು ವಿಚಾರ. ಶಾಸಕರು ಕುಟುಂಬದವರು ಟಿಕೆಟ್ ಕೊಡ್ಲಿಕ್ಕೆ ಇವ್ರಿಗೆ ಆಗ್ಬೇಕು, ಅವ್ರೇನ್ ಶಾಸಕರಾಗಿದ್ದಾರ? ಕೆಲಸದವರಿಗೆ ಶಾಸಕರ ಪಾಸ್ ಭಾಗ್ಯ ಅಂತೆ. ಕೆಲಸದವ್ರು ಕೊಡೋದಾದ್ರೆ ನಿಮ್ಮ ದುಡ್ಡಲ್ಲಿ ಕೊಡಿಸಿ. ಟಿಕೆಟ್ಗಳು ಹೆಚ್ಚಾಗಿ ಶಾಸಕರ ಆಪ್ತ ವಲಯಕ್ಕೆ ದುರ್ಬಳಕೆ. ಶಾಸಕರು ಅವರ ಕುಟುಂಬವಲ್ಲದೆ ಬೇರೆಯವ್ರಿಗೆ ಕೊಡ್ತಾರಂತೆ. ಹೆಂಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಶಾಸಕರು ಟಿಕೆಟ್ ಬೇಕು, ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇರ್ತಾರೆ, ಜೊತೆಗೆ ಬೇಡ್ಕೊಳ್ತಾ ಇದ್ರು. ಅಂತದ್ರಲ್ಲಿ ಈಗ ಅವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟರೆ ತಗೊಂಡೋಗಿ ಕೆಲಸದವ್ರು ಕೊಡ್ತಾರಂತೆ. ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ ಕೆಲಸದವ್ರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ? ಸರ್ಕಾರದ ದುಡ್ಡೇ ಬೇಕಾ? ನಾವು ಕಟ್ಟುವಂತ ತೆರಿಗೆ ದುಡ್ಡೇ ಬೇಕಾ ನಿಮ್ಗೆ? ನಿಮ್ಮ ಪಾಕೆಟ್ ಅಲ್ಲಿ ಇರ್ತಲ್ಲ ದುಡ್ಡು, ಆ ಒಂದು ದುಡ್ಡಿಂದ ಟಿಕೆಟ್ ಕೊಡಿಸಿ ನಿಮ್ಮ ಮನೆ ಕೆಲಸದವ್ರಿಗೆ. ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ದುಡ್ಡಲ್ಲಿ ಕೊಡಿಸಿ. ಅದನ್ನ ಹೊರತುಪಡಿಸಿ ಸರ್ಕಾರದ ದುಡ್ಡನ್ನ ಯಾವ ಕಾರಣಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ನಿಮಗೆ ಟಿಕೆಟ್ ಬೇಡ ಅಂತಾನೆ ನಮಗೆ ಬೇಡ ಅಂತಾನೆ, ಅಟ್ಲೀಸ್ಟ್ ದುಡ್ಡಾರು ಉಳಿಯುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈ ಒಂದು ಐಪಿಎಲ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಐಪಿಎಲ್ ಟಿಕೆಟ್ ನಮಗೆ ಇನ್ನೂ ಬೇಕು ಅಂತ ಶಾಸಕರು ಒಂದ್ ಕಡೆ ಕೇಳ್ಕೊಳ್ತಾ ಇರ್ತಾರೆ, ಮತ್ತೊಂದ್ ಕಡೆ ಕೊಟ್ಟಂತ ಟಿಕೆಟ್ ನ ಮನೆ ಕೆಲಸದವ್ರು ಕೊಡ್ತಾರಂತೆ. ಇವ್ರಿಗೆ ಮನೆ ಕೆಲಸದವ್ರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ವಾ ಅಂತ? ಏನು ಟಿಕೆಟ್ ಐಪಿಎಲ್ ಟಿಕೆಟ್ ವಿಚಾರವಾಗಿ ಅಸೆಂಬ್ಲಿಯಲ್ಲೇ ಇದೊಂದು ರೀತಿ ಚರ್ಚೆ ಆಗಿತ್ತು. ಇದಕ್ಕೆ ಸಾರ್ವಜನಿಕ ವಲಯದಲ್ಲೂ ಮತ್ತೆ ಅದೇ ರೀತಿ ಕೆಲ ಹಿರಿಯ ಶಾಸಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಟಿಕೆಟ್ ವಿಚಾರವಾಗಿ ಇಲ್ಲಿ ಪ್ರಸ್ತಾಪ ಮಾಡೋದು ಸರಿಯಲ್ಲ, ಟಿಕೆಟ್ ಬೇಕಾದ್ರೆ ಶಾಸಕರು ತಮ್ಮ ದುಡ್ಡಿನಲ್ಲಿ ತೆಗೆದುಕೊಳ್ಬೇಕು ಅಂತ ಈ ಶಾಸಕರು ಏನು ಆರೋಪಗಳನ್ನ ಕೂಡ ಅಂದ್ರೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ನೋಡೋದಾದ್ರೆ ಪ್ರಮುಖವಾಗಿ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ವಿಚಾರದಲ್ಲಿ ದ್ವಂದ್ವ ನಿಲುವನ್ನು ಹೊಂದಿರುವಂತದ್ದು. ಒಂದ್ ಕಡೆ ಸುರೇಶ್ ಕುಮಾರ್ ಅವರು ಟಿಕೆಟ್ ಕೇಳಬಾರ್ದಾಗಿತ್ತು, ಕೇಳಿ, ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಒಂದು ಟಿಕೆಟ್ ತಗೊಳೋದಕ್ಕೆ ಆಗಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಇದು ಒಂದ್ ರೀತಿಯಾದಂತಹ ಭಿಕ್ಷೆ ಬೇಡೋ ರೀತಿ ಅಂತ ಕೂಡ ಸದಾನಂದ ಗೌಡರು ನೇರವಾಗಿ ಎಲ್ಲಾ ಶಾಸಕರನ್ನು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ರನ್ನ ಒಂದ್ ರೀತಿಯಾದ ಇದ್ ಮಾಡಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಈ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಒಂದ್ ಕಡೆ ಟಿಕೆಟ್ ಬೇಕು ಅಂತ ಕೆಲವೊಂದು ಜನ ಹೇಳ್ತಾರೆ, ಇನ್ನೊಂದ್ ಕಡೆ ಟಿಕೆಟ್ ಬೇಡ ಅಂತ ಹೇಳ್ತಾರೆ. ಯಾರೆಲ್ಲ ಟಿಕೆಟ್ ಬೇಡ ಅಂತ ಹೇಳಿದ್ರು ಅವರೇ ಹೋಗಿ ಮೊದಲಿಗೆ ತಮ್ಮ ಪಿಎಗಳನ್ನ ನಿಲ್ಲಿಸಿ ಟಿಕೆಟ್ ತಗೊಂಡ್ಕೊಂಡಿರುವಂತದ್ದು ಉಂಟು. ಇದರಿಂದಾಗಿ ಒಂದ್ ರೀತಿಯಾದಂತ ಬಿಜೆಪಿಗೂ ಕಾಂಗ್ರೆಸ್ ಅಂದ್ರೆ ಮೂರು ಪಕ್ಷಗಳಿಗೂ ಒಂದ್ ರೀತಿಯಾದ ಮುಜುಗರಕ್ಕೆ ಉಂಟಾಗಿರುವಂತದ್ದು ಈ ಟಿಕೆಟ್ ವಿಚಾರವಾಗಿ. ಇನ್ನೊಂದ್ ಕಡೆ ಇಷ್ಟೆಲ್ಲಾ ಹೋರಾಟ ಮಾಡಿ, ಇಷ್ಟೆಲ್ಲಾ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಟಿಕೆಟ್ ತೆಗೆದುಕೊಂಡ್ರು ಕೂಡ ತಮ್ಮ ಶಾಸಕರಿಗಾಗ್ಲಿ ತಮ್ಮ ಪುತ್ರರಾಗ್ಲಿ ಯಾರು ಹೋಗಿಲ್ಲ. ತಮ್ಮ ಕೆಳಗೆ ಕೆಲಸ ಮಾಡುವಂತರು, ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತವ್ರಿಗೆ ಟಿಕೆಟ್ ಗಳನ್ನ ಕೊಡ್ತಾರಂತ ಅವರು ಹೋಗಿ ದಚ್ಚಾಗಿ
ಸ್ಟೇಡಿಯಂನಲ್ಲಿ ಟಿಕೆಟ್ ಅಂದ್ರೆ ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ತಿದ್ರು. ಇದೆಲ್ಲ ಒಂದ್ ಕಡೆ ಮತ್ತಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ವ್ಯಾಸವಾಗಿರುವಂತದ್ದು. ಅಂದ್ರೆ ಒಂದ್ ಕಡೆ ಮ್ಯಾಚ್ ಇಲ್ಲದೆ ಜನ ಪರದಾಟ ಇದ್ರು ಕೂಡ ಟಿಕೆಟ್ಗಾಗಿ ಕ್ಯೂ ನಿಂತಿದ್ದು ಮೊನ್ನೆ ವಿಧಾನಸೌಧದಲ್ಲಿ ನೋಡಿರುವಂತದ್ದು. ಆ ಸಂದರ್ಭದಲ್ಲೂ ಕೂಡ ಒಂದ್ ರೀತಿ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನೊಂದ್ ಕಡೆ ಈ ವಿಚಾರದಲ್ಲಿ ನಿನ್ನೆ ನಡೆದಂತ ಮ್ಯಾಚ್ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗಿರುತ್ತೆ. ಒಂದ್ ಕಡೆ ಶಾಸಕರಿಗೆ ಮೂರ್ ಟಿಕೆಟ್ ಅನ್ನ ನೀಡಿದ್ರು ಕೂಡ ಶಾಸಕರಾಗಿರ್ಲಿ ತಮ್ಮ ಪುತ್ರರಾಗಿರ್ಲಿ ಕೂಡ ಈ ಏನು ಇದಕ್ಕೆ ಹೋಗಿಲ್ಲ ಮ್ಯಾಚ್ ನೋಡಲು. ಕೇವಲ ತಮ್ಮ ಕೆಲಸ ಜೊತೆಯಲ್ಲಿ ಕೆಲಸ ಮಾಡೋರು ಮಾತ್ರ ಟಿಕೆಟ್ ಮ್ಯಾಚ್ ವೀಕ್ಷಣೆ ಮಾಡಕ್ ಹೋಗಿದ್ದಂತೂ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.